ನೀವು ಮಾಡ್ತಕ್ಕಂಥ ವಡೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಈ ವಡೆ ಮಾಡುವಾಗ ಒಂದು ಮುಖ್ಯವಾದಂಥ ಸಾಮಗ್ರಿ ಸೇರಿಸ್ಕೊಳ್ರಿ. ಆಗ ನೀವು ಮಾಡ್ತಕ್ಕಂಥ ವಡೆ ಗರ್ಗರಿಯಾಗಿರುತ್ತೆ ಮತ್ತು ಎಷ್ಟು ಹೊತ್ತಿಟ್ಟರೂ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಈ ಗರ್ಗರಿಯಾದ ರುಚಿಕರವಾದಂಥ ವಡೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಕಡಲೆಬೇಳೆ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕರಿಯಲು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ಗರ್ಗರಿಯಾದ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ವಡೆ ಮಾಡಲಿಕ್ಕೆ ಮೊದಲು ನಾವು ಕಡಲೆಬೇಳೆನ ನೆನೆಸಿಟ್ಕೋಬೇಕು. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಈ ಕಪ್ನಿಂದ 1 ಕಪ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ಹಾಕೊತಾ ಇದ್ದೀನಿ. ನೀವು ಮಾಡುವಂಥ ವಡೆ ಗರ್ಗರಿಯಾಗಿರಬೇಕು ಅಂದರೆ ಈ ಟೈಮಲ್ಲಿ ಇದರಲ್ಲಿ ಮುಖ್ಯವಾದಂಥ ಒಂದು ಸಾಮಗ್ರಿ ಸೇರಿಸ್ಕೋಬೇಕು. ಅದೇನು ಅಂದರೆ ಅಕ್ಕಿ. ನಾರ್ಮಲ್ ಊಟಕ್ಕೆ ಯಾವುದು ಉಪಯೋಗಿಸ್ತೀರಿ ನೋಡಿರಿ, ಅದೇ ಅಕ್ಕಿನ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ರಿ. ಆಗ ನೀವು ಮಾಡುವಂಥ ವಡೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಈಗ ವಾಶ್ ಮಾಡ್ಕೋಬೇಕು, ಹಾಗಾಗಿ ನೀರು ಹಾಕೊತಾ ಇದ್ದೀನಿ. ಈಗ ಬೇರೆ ಬೇರೆ ನೀರಿನಲ್ಲಿ ಒಂದು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಕಡಲೆಬೇಳೆನೂ ನೀವು ತುಂಬ ಹೊತ್ತು ನೆನೆಸಿಟ್ರೂ ಕೂಡ ವಡೆ ಕ್ರಿಸ್ಪಿ ಆಗಲ್ಲ, ಸಾಫ್ಟ್ ಆಗುತ್ತೆ. ಹಾಗಾಗಿ ತುಂಬ ಹೊತ್ತು ನೆನೆಸಿಟ್ಕೋಬೇಡ್ರಿ. 1 ಗಂಟೆ ಅಥವಾ 2 ಗಂಟೆ ಮಾತ್ರ ನೆನೆಸ್ಕೋಬೇಕು. ನೋಡಿರಿ, ನೀಟಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ಇದರಲ್ಲಿ ಬೇರೆ ನೀರನ್ನ ಸೇರಿಸಿ 1 ಅವರ್ ನೆನೆಸಿಟ್ಕೊತಾ ಇದ್ದೀನಿ. ನೋಡಿರಿ, 1 ಗಂಟೆವರೆಗೂ ನೆನೆಸಿಟ್ಟಿದ್ದೆ. 1 ಗಂಟೆ ಆದಮೇಲೆ ನೋಡಿರಿ ಈ ರೀತಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ. ಈಗ ಮತ್ತೊಮ್ಮೆ ನೀಟಾಗಿ ವಾಶ್ ಮಾಡಿ ಇದರಲ್ಲಿರುವಂಥ ಎಲ್ಲ ನೀರನ್ನ ನೀಟಾಗಿ ಸೋಸ್ಕೊಂಬಿಡೋಣ. ವಡೆ ಮಾಡೋಕ್ಕಿಂತ ಮುಂಚೆ 1 ಗಂಟೆ ಅಥವಾ 2 ಗಂಟೆ ಮಾತ್ರ ನೆನೆಸ್ಕೊಡ್ರಿ. ತುಂಬ ಹೊತ್ತು ನೆನೆಸಿದ್ರೆ ಸಾಫ್ಟ್ ಆಗುತ್ತೆ. ನೋಡಿರಿ, ತುಂಬ ಚೆನ್ನಾಗಿ ನೆನೆದಿವೆ. ಈಗ ಮತ್ತೊಮ್ಮೆ ನೀಟಾಗಿ ವಾಶ್ ಮಾಡಿ ಎಲ್ಲ ನೀರನ್ನ ನೀಟಾಗಿ ಸೋಸ್ಕೊಂಬಿಡೋಣ. ಇದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು, ಹಾಗಾಗಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ನೀಟಾಗಿ ಸೋರೋದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಮೊದಲು ನಾನು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ವಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ ನಾನಿಲ್ಲಿ 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ಆಮೇಲೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೊನೆ ಟೈಮಲ್ಲಿ ಸ್ವಲ್ಪ ಚಕ್ಕೆನ ಹಾಕಿ ನೀರು ಹಾಕ್ತೇನೆ ತರಿಯಾಗಿ ರುಬ್ಕೊಂಬರೋಣ. ನೋಡಿರಿ, ಈ ರೀತಿಯಾಗಿ ರುಬ್ಕೋಬೇಕು. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು 1 ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ. ಮೊದಲು ಈ ರೀತಿ ಮಸಾಲೆ ರೆಡಿ ಮಾಡಿ ನಂತರ ವಡೆ ಮಾಡಿಕೊಡ್ರಿ, ಆಗಾದ ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಮಸಾಲೆ ಅಂತೂ ರೆಡಿಯಾಗಿದೆ. ಈಗ ಕಡಲೆಬೇಳೆನ ಯಾವ ರೀತಿ ಗ್ರೈಂಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ರಿ. ಈಗ ಇದರಲ್ಲೂ ಕೂಡ ನೀರು ಹಾಕ್ತೇನೆ ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬರಬೇಕು. ತುಂಬ ಸ್ಮೂತ್ ಆಗಬಾರ್ದು. ಈ ರೀತಿ ಅಲ್ಲಲ್ಲಿ ನಮಗೆ ಬೇಳೆಕಾಳು ಕಾಣಿಸ್ತಾ ಇರಬೇಕು, ಆ ರೀತಿಯಾಗಿ ಗ್ರೈಂಡ್ ಮಾಡಿಕೊಡ್ರಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಇನ್ನೂ ನೆನೆಸಿರುವಂಥ ಬೇಳೆ ಇದ್ದರೂ ಕೂಡ ಇದೇ ರೀತಿ ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಮಾಡಿ ರೆಡಿ ಮಾಡಿಕೊಡ್ರಿ. ನೋಡಿರಿ, ಎಲ್ಲವನ್ನು ಕೂಡ ಇದೇ ರೀತಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದೊಂದಾಗಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ತಾ ಹೋಗೋಣ. ಮೊದಲೇದಾಗಿ ಮುಂಚೆಯನ್ನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕೋದ್ರಿಂದ ವಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನೋಡಿಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಡ್ರಿ. ಆಮೇಲೆ ಇದರಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕೋದ್ರಂತೂ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಕಲಸಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಮುಂಚೆನೇ ಹಾಕಿ ಕಲಿಸ್ಕೋಬೋದು. ಈಗ ಎಲ್ಲವನ್ನು ಮತ್ತೊಮ್ಮೆ ಕಲಿಸ್ಕೊಳ್ಳೋಣ. ಇದರಲ್ಲಿ ಮತ್ತೆ ಬೇರೆ ಯಾವುದೇ ಥರ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈ ರೀತಿ ನೀವು ಬರೀ ಕಡಲೆಬೇಳೆಯಲ್ಲೇ ಮಾಡ್ಕೋಬೋದು. ತುಂಬ ಗರ್ಗರಿಯಾಗಿ ಬರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಕಡಲೆಬೇಳೆ ಬೇಗನೆ ನೆನಿಬೇಕು ಅಂದರೆ ಸ್ವಲ್ಪ ಬಿಸಿನೀರಿನಲ್ಲಿ ನೆನೆಸ್ಕೊಳ್ರಿ. ಒಂದು ಅರ್ಧ ಗಂಟೆಲೇ ನೆನೆದು ರೆಡಿ ಆಗುತ್ತೆ. ಕಡಲೆಬೇಳೆ ಒಂದು ನೆನೆಸಿಟ್ಕೊಂಡ್ರೆ ಸಾಕು, ಫಟಾಫಟ್ ಅಂತ ನೀವು ಈ ರೀತಿ ವಡೆನ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಮೊದಲು ಉಂಡೆನ ಮಾಡಿ ನಂತರ ಈ ರೀತಿ ಅಂಗೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ನೋಡಿರಿ, ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಮೊದಲು ಸ್ವಲ್ಪ ಹಿಟ್ಟಾಕಿ ಚೆಕ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿ ಸ್ವಲ್ಪ ಎಣ್ಣೆಲಿ ಹಾಕಿದಾಗ ತಕ್ಷಣವೇ ಈ ರೀತಿ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ವಡೆನ ಈ ರೀತಿ ಬಿಸಿ ಎಣ್ಣೆಯಲ್ಲಿ ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಹೋಗೋಣ. ಒಂದು ಸಲ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಕೊಳ್ರಿ. ಎಣ್ಣೆಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು. ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು. ಒಂದು ಕಡೆ ಫ್ರೈ ಆಗಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ತಾ ಈ ಕಡೆಗೂ ಫ್ರೈ ಮಾಡ್ಕೊಳ್ಳೋಣ. ವಡೆ ಎಷ್ಟೊತ್ತಿಟ್ಟರೂ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಇರಬೇಕು ಅಂದರೆ ಈ ರೀತಿ ಫ್ರೈ ಮಾಡುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಡ್ರಿ. ಅಂದಾಗ ವಡೆ ಎಷ್ಟೊತ್ತಿಟ್ಟರೂ ಕೂಡ ಗರ್ಗರಿಯಾಗಿ ಇರುತ್ತೆ. ಎರಡು ಕಡೆಗೂ ಈ ರೀತಿ ತಿರುಗಿಸ್ತಾ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಗರ್ಗರಿ ಆಗಿರುತ್ತೆ. ಸಾಯಂಕಾಲ ಟೀ ಕಾಫಿ ಜೊತೆ, ಒಬ್ಬಟ್ಟಿನ ಜೊತೆ ಅಥವಾ ಅನ್ನ ಸಾಂಬಾರು ಜೊತೆ ಸರ್ವ್ ಮಾಡಿಕೊಂಡ್ರೂ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಈ ರೀತಿ ರುಚಿಕರವಾದಂಥ ವಡೆನ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.